ಅವತಾರಗಳನ್ನು ಬಿಡಿಸಿದ್ದಾರೆ. ಕೂರ್ಮ ಅವತಾರ ಹಾಗೂ ಈ ಒಂದು ಮೀನಿನ ಅವತಾರ, ಇದು ಸಮುದ್ರ ಮಂಥನವನ್ನು ನೀಟಾಗಿ ಬಿಡಿಸಿದ್ದಾರೆ. ಹಾಗೆ ಹಿರಣ್ಯಾಕ್ಷನನ್ನ ಸಂಹರಿಸ್ತಿರೋದು ನಮ್ಮ ನಾರಾಯಣರು. ವರಹ ರೂಪದಲ್ಲಿ ಹಿರಣ್ಯಾಕ್ಷನನ್ನ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದ ನಂತರ ಭೂಮಿಯನ್ನು ರಕ್ಷಿಸುತ್ತಾರೆ. ಸೊ ಎಲ್ಲರೂ ಕೇಳಿರ್ತೀರ, ಭೂತಾಯಿಯನ್ನು ಹಿರಣ್ಯಾಕ್ಷನ ಎಂಬ ರಾಕ್ಷಸನು ಸಾಗರದ ಗರ್ಭದಲ್ಲಿ ಅಡಗಿಸಿಟ್ಟಾಗ ನಾರಾಯಣರು ವರಹ ರೂಪವನ್ನು ತಾಳಿ ಭೂತಾಯಿಯನ್ನ ರಕ್ಷಿಸ್ತಾರೆ. ಅದಾದ ಮೇಲೆ ಹಿರಣ್ಯಕಶಿಪು ಕೂಡ ಸಂಹಾರ ಆಗ್ತಾರೆ ನಾರಾಯಣನ ಕೈಯಲ್ಲಿ. ಆವಾಗ ನರಸಿಂಹ ರೂಪವನ್ನ ತಾಳ್ತಾರೆ. ನಮ್ಮ ರಾಯರು ಆವಾಗ ದೇವರನ್ನ ಬೇಡ್ಕೊಳ್ತಾರೆ. ಅವರ ಒಂದು ಕೋಪ ತಾಪ ಕಮ್ಮಿ ಆಗಕ್ಕೆ ರಾಯರಿಂದ ಮಾತ್ರ ಸಾಧ್ಯವಾಗಿತ್ತು ನರಸಿಂಹನ ಕೋಪ ಕಮ್ಮಿ ಮಾಡಕ್ಕೆ.